ಬೆಳಿಗ್ಗೆ 9 ಗಂಟೆಗೆ ಹೊಂಟ್ಬಿಟ್ಟು ಈಗ 11 ಗಂಟೆ ತಿಂಡಿ ತಿನ್ನೋಣ ಅಂತ ಇಲ್ಲಿ ಗಂಧದ ಗುಡಿ ಡಾಬಾಗೆ ಬಂದಿದ್ದೀವಿ. ಗಂಧದ ಗುಡಿ ಎಲ್ಲರೂ ಸೆಟ್ ದೋಸೆ ತಗೊಂಡು ಚೆನ್ನಾಗೈತೆ, ಆದರೆ ರೈಟ್ ಕಾಸ್ಟ್ಲಿ ಆಯಿತು. ನಮ್ಮ ಬ್ರೋ ಬಾ ಅಂತ ಹಿಂಸೆ ಕೊಡ್ತಾವನೆ. ಅಂದರೆ ಇಲ್ಲಿ ಚೆನ್ನಾಗೈತೆ ಆ್ಯಂಬಿಯನ್ಸ್ ಎಲ್ಲ, ಹೋಟ್ಲದೆಲ್ಲ ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗೈತೆ, ಆದರೆ ರೈಟ್ ಒಂಚೂರು ಕಾಸ್ಟ್ಲಿ ಆಯಿತು. ನಮ್ಮ ಬ್ರೋ ಯಾಕೋ ತಿಂಡಿ ಕರೆಕ್ಟಾಗಿ ತಿಂದಿಲ್ಲ. ಏನು ಮಾಡಂಗಿಲ್ಲ, ಚೆನ್ನಾಗಿತ್ತಲ್ಲ ತಿಂಡಿ? ಚೆನ್ನಾಗಿತ್ತು. ಹಾಂ, ಸೂಪರ್ ಆಗಿತ್ತು. ಯಾಕೆ ಕಾಫಿ ಕುಡಿದ್ವಲ್ಲ? ಯಾರು ಇಂಟ್ರೆಸ್ಟ್ ಇರಲಿಲ್ಲ, ಅವ್ರು ಸೆಟ್ ದೋಸೆ ಕೊಡೋದು ಒಂದು ಗಂಟೆ ಮಾಡಿ, ಒಂದೊಂದು ಗಂಟೆ ಮಾಡಿದ್ರು ಲೇಟ್ ಮಾಡ್ತಾರೆ, ಎಲ್ಲನೂ ಲೇಟ್ ಮಾಡ್ತಾರೆ. ಯಾವಾಗ ಇನ್ನು ಮೈಸೂರಿಗೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಆಂಬಿಯನ್ಸ್ ಎಲ್ಲ ಸಕ್ಕತ್ತಾಗೈತೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಸ್ಟ್ಯಾಚ್ಯೂ ಐತೆ ನೋಡಿ, ಹಂಗೆ ಸಕ್ಕತ್ತ ಮಾಡೋರು ಮಾತ್ರವ. ಇವರು ಶರತ್ ಕೆ ಏನಂತ, ಇವರು ಏನು ಲೋಫರ್ ಅನ್ಕೊಂಬಿಡಿ, ಸೂಪರ್ ಇವರು. ಇವರು ಚೋಟಾಬಾಯಿ ಕಿರಣ್ ಅಂತ. ಥ್ಯಾಂಕ್ ಯು. ಇಲ್ಲಿಂದ ಹೋಯ್ತಾ ಇದೀವಿ ಈಗ. ಬಾಯ್. ನಾವೀಗ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ಸಕ್ಕತ್ ಜನ ಅವ್ರು ಇಲ್ಲಿ. ಆಗ ಸ್ಕೂಲಲ್ಲಿ ಟ್ರಿಪ್ ಕರ್ಕ ಬಂದಾಗ ಬಂದಿದ್ದೀವಿ ಇಲ್ಲಿಗೆಲ್ಲವ. ನೀರಿಲ್ಲ, ನೀರು ಕಡಿಮೆ ಐತೆ, ಚೆನ್ನಾಗೈತೆ. ಯಾರ ಭಾಳ ಜನಗಳವ್ರು ಮಾತ್ರ, ಸಕ್ಕತ್ ಜನಗಳವ್ರು ಮಾತ್ರ. ನಮ್ಮ ಭರತಣ್ಣ ಬಿಸಿಲು ತಡಿಲಾರ್ದಲ್ಲೇ ತಲೆ ಮೇಲೆ ಟೋಪಿ ಹಾಕೊಂಡವ್ರು ನೋಡಿ ಇಲ್ಲಿಗೆ. ಭರತಣ್ಣ ಅವ್ರಿಗೆ ಬಿಸಿಲು ತಡಿಲಾರ್ದಲ್ಲೇ ಟೋಪಿ ಹಾಕೊಂಡವ್ರೆ, ಅಷ್ಟು ಬಿಸಿಲೈತೆ. ಇವ್ರು ಯಾರೋ ಬರೀ ವಾಯ್ಸ್ ಇದ್ಯಾರು ಬರೀ ವಾಯ್ಸ್ ಓದೈತಲ್ಲ, ಫೇಸ್ ಕಾಣಿಸ್ತಲ್ಲ ಅಂದ್ಬಿಡಿ. ಇವರೇ ನೋಡಿ ಅವರು, ಇವ್ರು ನಮ್ಮ ಕಿರಣ್ ಅಂತ. ಸ್ನ್ಯಾಪ್ ಐಡಿ ಹೇಳ್ತೀವಿ, ಯಾರು ಹುಡುಗಿರಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಚೆನ್ನಾಗೈತೆ. ಇಲ್ಲ ದೇವಸ್ಥಾನದ ಹತ್ರ ಇದ್ದೀವಿ. ಭಾಳ ರಶ್ ಆಗೈತೆ ಮಾತ್ರವ, ಸಕ್ಕತ್ ರಶ್ ಐತೆ. ಈ ಜನರೊಳಗೆ ಹೋಗಕ್ಕಾಗಲ್ಲ ನೋಡಿ, ಹಂಗೆ ಎಷ್ಟೊಂದು ರಶ್ ಐತೆ ಹಂಗೆ ನೋಡಿ. ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸೋಂಬೇರಿಯಿಂದ ಹೇಳ್ತೀವಿ ಅಷ್ಟೇ. ಆ ಥರ ಏನಿಲ್ಲ. ಇಲ್ಲಿ ನೋಡಿ ಹಂಗೆ, ಅಲ್ಲಿ ಭಯಂಕರ ರಶ್ ಐತೆ ಮಾತ್ರವ. ಸಕ್ಕತ್ ಜನಗಳು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಕ್ಕತ್ ಜನಗಳು ಬರ್ತಾರೆ. ಈಗ ದರಿಯಾ ದೌಲತ್ ಬಂದಿದ್ದು ಉರಿಸ್ಬೇಕಾರ ಒಂದ್ ಈ ದರಿಯಾ ದೌಲತ್ತಲ್ಲೂ ಜನಗಳು ಜಾಸ್ತಿ ಅವ್ರೆ. ಅದ್ರಲ್ಲೂ ನನ್ನ ತಂಗಿ ಫೋನ್ ಮಾಡೋಳೆ, ಫೋನ್ ಮಾಡಿ ನಮ್ ಕರ್ಕೊ ಹೋಗಿಲ್ಲ ಅಂತ ತಿಗ ಉರ್ಕತ್ತ ಕೂತಾಳೆ. ಹೇಳವ ಏನವ? ಹೌದಾ, ನೀನ್ ಕರ್ಕೊಂಡು ಹೋಗ್ಬೇಕಾಯ್ತಾ? ಕೋಟಿ ಕೊಟ್ರು ಸಿಗಲ್ಲ ನಿನ್ನಂತ ಬ್ಯೂಟಿ. ಯಾಕೆ ನೋಡಿ, ಆದ್ರೂ ದರಿಯಾ ದೌಲತ್ತಲ್ಲಿ ಎಷ್ಟು ಜನಗಳು ಅವ್ರೆ, ಹಂಗೆ ಸಕ್ಕತ್ತ ಜನಗಳು ಕಾಣಿಸ್ತಾವ್ರೆ. ಗೊತ್ತಾಗ್ತೈತೆ ನಿಂಗೆ. ಇಲ್ಲೆಲ್ಲ ಆಗ ಸ್ಕೂಲಲ್ಲಿ ಟ್ರಿಪ್ ಕರ್ಕೊ ಹೋದಾಗ ಬಂದಿದ್ದು. ಈಗ ಮತ್ತೆ ನೋಡ್ಬೇಕು ಅನ್ನೋ ಸತ್ಯ ಹೋಯ್ತಾ ಇದೀವಿ. ನಾನು ಹೇಳೇನೆ ಅನ್ಕೊಂಡಿದ್ದೆ ಪಾವು ನಿನ್ಗೆ. ನೋಡಿ, ಇವ್ರು ಯಾರು ಸಣ್ಣ ಮಗ ತೋರ್ಸಲ್ಲ, ಇವರೇ ಶರತ್ ಅಂತ. ಇಲ್ಲಿ ಎಂಟ್ರಿ ಆಗಕ್ಕೆ ಟಿಕೆಟ್ ತಗೊಳಕ್ ಬಂದಿದ್ವಿ. ಟಿಕೆಟ್ ತಗೊಳಕ್ಕೂ ನೋಡಿದ್ರಲ್ಲ ಎಷ್ಟೊಂದು ಜನಗಳು ಅಂತ, ಸಕ್ಕತ್ ಜನಗಳವ್ರೆ. ಇಲ್ಲಿ ಸ್ಕ್ಯಾನ್ ಇಟ್ಟವ್ರೆ, ಸ್ಕ್ಯಾನ್ ಮಾಡ್ಕೊಂಡು ಟಿಕೆಟ್ ತಗೊಂಡು ಹೊಡಿಕೋಬೇಕು. ಬೇರೆ ಆನ್ಲೈನ್ ಪೇಮೆಂಟ್ ಅದು ತಗತ್ತೆ ಅಲ್ಲ, ಸುಮ್ಮನೆ ಕಾಯ್ತಾ ಸಾಕಾಗಿದೆ. ಬೇಡ ಬಲ್ಲಿ ನಾನು ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ ಅಂತಾನೆ. ಏನ್ ಮಾಡೋದು? ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಟಿಕೆಟ್ ಇಲ್ಲಿ ತಗೊಂಡು ಹೋಗ್ಬೇಕು. ಒಬ್ರಿಗೆ 20 ರೂಪಾಯಿ ಟಿಕೆಟು. ಎಷ್ಟಣ್ಣ ಒಬ್ರಿಗೆ 20 ಅಣ್ಣ? ಒಬ್ರಿಗೆ 20. ಶರತಣ್ಣ ಅದೇನ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ ಹೋಗೋಣ ಅಂತವ್ರೆ. ಇನ್ನೂ 10 ರೂಪಾಯಿ ಹಂಗು ಹಿಂಗು ಟಿಕೆಟ್ ತಗೊಂಡು ಒಂದು ಅರ್ಧ ಗಂಟೆ ಕಾಯ್ಬಿಟ್ಟು ಈಗ ಒಳಕ್ಕೆ ಎಂಟ್ರಿ ಆಗಿದ್ವಿ. ಟಿಕೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾನೆ ಅಂತ ವ್ಯವಸ್ಥೆಯಲ್ಲಿ ಸುವ್ಯವಸ್ಥೆ ಮಾಡ್ಕೊಂಡು ಚೆನ್ನಾಗೈತೆ. ಒಂಥರ ಟಿಪ್ಪು ಬೇಸಿಗೆರ ಮನೆ ಸಕ್ಕದಾಗೈತೆ. ಕಿರಣ್ ಮತ್ತೆ ಭರತಣ್ಣ ಅಲ್ಲಿ ಬತ್ತವ್ರೆ. ಶರತಣ್ಣ ಯಾಕೋ ಎಣ್ಣೆ ಕುಡ್ದಂಗೆ ಆಡ್ತಾವ. ಈಗ ಮದ್ಮದ್ದೇ ನಾನೇನೋ ಅನ್ಕೊಂಡಲ್ಲಣ್ಣ. ನೋಡಿ ಹಂಗೈತೆ, ಸೈಕಾಗೈತೆ. ಸ್ಕೂಲ್ ಟೈಮಲ್ಲಿ ಮಾಸ್ಟರ್ಗಳು ಕರ್ಕೊಂಬಂದಿರಲಿಲ್ಲ ಅಲ್ಲವ? 8ನೇ ಕ್ಲಾಸಲ್ಲಿ 150 ರೂಪಾಯಿ ಕೊಟ್ಟು ಕರ್ಕೊಂಬಂದಿರು. ದಡ್ಡ ಓಡ್ಸರ್ ಇಲ್ಲೆಲ್ಲ ಬಂದಿರ್ರೆ ಜಡ್ಡಿ ಕಂಡು 8ನೇ ಕ್ಲಾಸ್ ಬಂದಿದ್ದು ಓಡ್ಸರು. ಆಗ ಸ್ಕೂಲಲ್ಲಿ ಕರ್ಕೊಂಬಂದ ಅನ್ನೋದು. ಬರ್ರ ನೀವು ಯಾಕೆ ಮಾತಾಡಿ, ನೀವೊಂದ್ ಸ್ವಲ್ಪ. ಕಿರಣ್ ಯಾಕಣ್ಣ ಹುಡುಗಿ ಜೊತೆ ಕೈ ಚಾಯ್ಕೊಂಡು ಬಿಡ್ತಾ ಇಲ್ಲ. ನಮ್ ಭರತಣ್ಣಂಗೆ VIP ಎಂಟ್ರಿ, ಅದ್ಯಾವ್ದೋ ಕಾರ್ಡ್ ತೋರಿಸ್ತಾ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಬಂದಿದ್ವಿ. ಟಿಪ್ಪು ಸುಲ್ತಾನು ಅವೆಲ್ಲ ಏನು ಬೇಡ ತಿಂತಿದ್ನಂತೆ, ಯಾಕೆಂದ್ರೆ ಸೆಕೆ ಜಾಸ್ತಿ ಆದ್ರಿಂದ
ಬೇಸಿಗೆ ಮನೆ ಮಾಡ್ಕೊಂಡ ಅವನು. ಕಿರಣನ್ ನೋಡಿ, ಕಿರಣನ್ನ ಬರೀ ಯಾವಾಗ್ಲೂ ಮೆಸೇಜ್ ಎಲ್ಲ ಇರ್ತಾನೆ. ಸ್ನ್ಯಾಪ್ ಸ್ನ್ಯಾಪ ಯಾವ ಹುಡುಗಿ ಅಂತ ಕೇಳೋದು ಬೈಬಿಟ್ಟು ಹೇಳಕಲ್ಲ. ನಮ್ಮ ಭರತಣ್ಣಗೆ ಏನು ಟಿಕೆಟ್ ತಗೊಳ್ಳಿಲ್ಲ. ಭರತಣ್ಣ ನಿನ್ಗೆ ಹೆಂಗಣ ಹೊಳಿಬಿಟ್ಟಿದ್ದೀನಿ ಪೊಲೀಸ್ ಅಂತ ತೋರಿಸ್ತಾ ಇರಿ ಅಣ್ಣ, ನೀನು ನೋಡ್ರಿ. ಹಾಂ, ಹಂಗಾಗಿ ನಮಗೆ ಯಾಕೆ 20 ರೂಪಾಯಿ ತಗೊಂಡು ನಿಮ್ಮ ಕಡೆ ನಮ್ಗೆ ಇಂಪ್ಲೂಯೆನ್ಸ್ ಮಾಡಿಸ್ಬೇಕಾಯ್ತು. ಆಗಲ್ವಾ? ಆಗಲ್ಲಂತೆ. ಸರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬೇಸಿಗೆ ಮನೆ ಪಯಣ ಪ್ರೀತಿಯ ಕಡೆಗೆ ಅಂತ ಪಯಣಕ್ಕೆ ಬಂದಿದ್ದೀವಿ. ಸೈಕಾಗಿ ಮಾಡೋರ ಮಾತ್ರ ಪಯಣ ಅನ್ನೋದ. ಆರ್ಕಿಟೆಕ್ಟ್ ನೋಡಿ ಹಂಗೆ ಟೈರಲ್ಲಿ ಮಾಡೋರೆ, ಏನು ಸೈಕಾಗಿ ಮಾಡೋರೆ. ಏನಣ್ಣ ಹೆಂಗೈತಣ್ಣ? ಮಸ್ತ್ ಐತಿ. ಇನ್ನು ಒಳಗಡೆ ಹೋಗಿಲ್ಲ, ಈಚೆ ಕಡೆನೆ ಈ ತರ. ಈಗ ಪಾರ್ಕಿಂಗ್ ನೋಡ್ಬೇಕು ನೀವು. ಪಾರ್ಕಿಂಗ್ ಹೆಂಗೈತೆ ನೋಡ್ಬೋದು. ಸೈಕಾಗೈತೆ ಪಾರ್ಕಿಂಗ್ ಮಾತ್ರವಾ, ಸಖತ್ತಾಗೈತೆ ನೋಡಿ. ವಿಂಟೇಜ್ ಕಾರು ನಾ ಹೆಂಗೈತೆ. ಅವರು ಬತ್ತಾವ್ರೆ ಅಣ್ಣ. ಇದೇನೋ ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡಿರೋದು. ಅದು ನನ್ನ ಪ್ರಕಾರ ವೀರೇಂದ್ರ ಹೆಗ್ಡೆ ಅವ್ರು ಮಾಡಿರ್ಬೋದು ಅನ್ಕೋತೀನಿ. ಅಲ್ಲ ಬರ್ದಿಲ್ಲ, ನನ್ನ ಪ್ರಕಾರ ಅವರೇ ವೀರೇಂದ್ರ ಹೆಗ್ಡೆ ಅವ್ರು ಮಾಡಿರ್ಬೋದು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಕರೆಕ್ಟಾಗಿ ಅದು ಗೊತ್ತಿಲ್ಲ ಸರಿಯಾಗಿ. ಕಾರ್ ಇರತ್ತೆ ಸೀರಿಯಸ್ ಆಗಿಲ್ಲ, ಅವರೇ ಮಾಡೋದು ಅಂತ ಅನ್ಕೋತ. ನಾನು ಎಲ್ಲ ನೋಡಿದ್ ಕೇಪ್ನ. ಕಿರಣ್ ಭರತಣ್ಣ ಎಲ್ವತ್ತವ್ರ ಗೊತ್ತಾಯ್ತಲ್ಲ ನೋಡಿ. ಹಂಗೆ ಕಿರಣನ್ನ ಟಿಕೆಟ್ ತಗೊಳಕ್ಕೆ ಅಲ್ಲಿ ನಿಲ್ಸವ್ರೆ. ಭರತಣ್ಣಂಗೆ VIP ಎಂಟ್ರಿ ಅಂದರು. ಭರತಣ್ಣಂತ ಲಾಸ್ಟಿಗೆ ಹಾಕವ್ರೆ. ಶರತ್ ಅವ್ರಿಗೆ ಟಿಕೆಟ್ ತಗೊಳ್ಯಾರ. ನನಗೆ ಟಿಕೆಟ್ ಬೇಡ ಏನು ಬೇಡ ಅಂತ ಸುಮ್ಮನೆ ಕೂತವನೆ. ಪಯಣ ನೋಡಿ ಬಂದಿದ್ವಿ ನೋಡಿ. ಹೆಂಗೆ ಸೈಕಾಗೈತಿ ಕಾರ್ ನೋಡಿ. ಹೆಂಗೆ ಶರತ್ ಅಣ್ಣ ಇದೆ ಕಾರ ಬಾರ ಅಂತ ನೋಡಿ. ಕಿರಣ್ ಎಲ್ಲರೂ ಬರೀ ಸ್ನ್ಯಾಪ್ ತಿಂತೆ. ಅವ್ರ ಹುಡುಗಿ ಏನ್ ಮಾಡ್ತಾಳೋ ಏನ್ ಅದೇ. ಭರತಣ್ಣಗೆ ಪೊಲೀಸ್ ಫ್ರೀ ಅಂತ ಒಳ್ಳೆ ತರದ ಕಾರುಗಳು ಇದಾವೆ. ಆಮೇಲೆ ಇನ್ನೊಂದೇನಾದ್ರೆ ಭರತಣ್ಣ ಪೊಲೀಸ್ ಕಾರ್ಡ್ ಫ್ರೀ ಅಂತ ಅಂದಿಲ್ಲ. ಸೈಡ್ಗೆ ಹೋಗೋ ಟಿಕೆಟ್ ತಗೊಂಬ ಅಂತಂದ್ರು ನೋಡಿ. ಪ್ರತಿಯೊಂದು ಗಾಡಿಗಳು ಪೂರೈಸಿ ಎಲ್ಲ ಕಾರುಗಳು. ಸೆಕೆ ಆಗಿತ್ತು. ಒಳ್ಳೆ ಏರ್ ಕೂಲರ್ ಹಾಕೋರೆ. ಚೆನ್ನಾಗೈತಿ. ಎಲ್ಲ ಕೆಳಗೆಲ್ಲ ಸೈಕಲ್ ಮಾಡೋದು ಮಾತ್ರ. ವಿಂಟೇಜ್ ಕಾರಲ್ಲಿ ನಮ್ಮ ಶರತಣ್ಣೆಲ್ಲವನೇ ಅಂತ ಹುಡುಕ್ತಾ ಇದ್ದೀನಿ. ಶರತಣ್ಣೆಲ್ಲಿ ಕಾಣಿಸ್ತಾನೆ ಅಲ್ಲ. ಕಾರಲ್ಲಿ ಹೋಗೋಣ ಅಂತ ಇದ್ದೀನಿ. ಅವ್ನು ಕಾರಲ್ಲಿ ಬೇಡ ಅಂದ್ಬಿಟ್ಟು ಪ್ಯಾರಾಚೂಟಲ್ಲಿ ಹೋಯ್ತವನೇ ನೋಡಿ. ಹೆಂಗೆ ಶರತಣ್ಣ ಎಲ್ಲವನೇ ಅಂತ. ನೀನು ಇಲ್ಲಿದೆಯಾ? ಏನ್ ಮಾಡ್ತೀವಿ? ನೀನು ಇಲ್ಲಿದೆ ಅನ್ಕೊಂಡಿಲ್ಲ, ನಾನು ಇಲ್ಲಿದೆ ಅನ್ಕೊಂಡು ಅವ್ನು ನೋಡ್ತಾ ಇದ್ದೀನಿ. ಈ ಬಲ್ಮುರಿ ಫಾಲ್ಸಿಗೆ ಬಂದಿದ್ದೀವಿ ಈಗ. ಬಲ್ಮುರಿ ಫಾಲ್ಸಿಗೆ ಹೌದಾ ಕೇಳಿಸ್ತದೆ ಅಂತ ಅನ್ಕೊಂಡಿದೀನಿ. ಬಲ್ಮುರಿ ಶರತಣ್ಣ ಬಾ ಅಂದ್ರೆ ಅದೆಲ್ಲ ಒಂದ್ ಕಡೆಗೆ ಹೋಗ್ಬಿಟ್ಟಿದ್ದ. ಈಗ ಬಂದ ನಾವು ಕರ್ಕೊಂಡು ಹೋಯ್ತಾ ಇದ್ದೀನಿ. ಈಗ ನಮ್ಮ ಭರತಣ್ಣ ನೋಡಿ. ಒಂದ್ 2 ಎಕರೆ ಐತೆ ನಮ್ಗೆ ಹೊಲ. ಇಲ್ಲಿ ಒಂದ್ 2 ಎಕರೆ ಐತೆ ಹೊಲ. ರೆಡಿ ಅದ್ರೇ ಇದಾವೆ. ಅಯ್ಯೇ ಪುಟ್ಟದ ವಾಟರ್ ಪ್ರೂಫ್ ಕಂಡು ಹೇಳೋಣ. ನೋಡಿ ಎಲ್ಲ ಈಜ್ ಹೊಡಿತಾವ್ರೆ. ಶರತಣ್ಣ ಹಂಗೆ ಬೀಳ್ತಾನಂತ. ಈಗ ಶರತಣ್ಣ ಲೈವ್ ಡೇ ಬೀಳಿಸ್ತೀನಿ. ಬ್ರೋ ಸೈಕ್ ಬ್ರೋ. ಮಧ್ಯಾಹ್ನ ಬಂದ್ರೆ ಈ ಚುಡಿ ಆಯ್ತು. ಸುಮಾರು ದಿನ ಐತೆ ಮೈಯೆಲ್ಲ ಮಧ್ಯಾಹ್ನ ಬಂದ್ರೆ ಈ ಚುಡಿ ಶರದಣ್ಣ ನಿನ್ ತಮ್ಮ ಅಂತ ನೀನು ಆಡಾಡ್ಬಿಡೋಣ ನಮ್ಮ ಬೀಳ ಏನ್ ಮಾಡ್ತೀವಿ ಬೇಡ. ಜಲ್ದ ಆಯ್ತಾ
ಆದ್ರೂ ಬಾಲ್ಮೂರಿಲ್ ಏನ್ ಸಾಕಾದಾಗ ಅವ್ರ ಜನ ಜಲಸಾಗರ ಶರದಣ್ಣ ಈಗ ಒಂದು ಈಜು ಹೊಡಿತಾರೆ ಏ, ಅಲ್ಲ ಬಿಡ, ಅಲ್ಲ. ನೇತ್ರಾವತಿ ಅಲ್ಲ ಇದು ಕಾವೇರಿ ನದಿ ಬಿಡು, ಹೊಡಿ ಈಚ ಹೊಡಿದ ಈಚ ಹೊಡಿದಿ ಈಚು ಹೊಡಿತೀಯಾ ಹೊಡಿಯದ ನೋಡಿ ನಲ್ಲಿಗೆಲ್ಲಿ ಹಿಡ್ಕೊ ಬರಲ್ಲ ಅಲ್ಲಿ ರೆಸಲ್ಟ್ ಅಲ್ಲಿ ಬೇಸ್ಕೊಳ್ಳೋಣ ಫ್ರಾನ್ಸ್ ಮೀನು ತಿಂದ ಮುಂದೆ